ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದು. ಈ ವರಮಹಾಲಕ್ಷ್ಮಿ ಹಬ್ಬನೂ ಒಂದು ನಮ್ಮೂರಲ್ಲಿ ಭಜನೆ ಬೇರೆ ಮಾಡ್ತಾರೆ. ಅದಕ್ಕೆ ಭಜನೆಗೂ ಕೂಡ ಹಾಗೆ ಶಾಪಿಂಗ್ ಮಾಡಬೇಕಾಗಿತ್ತು. ಹಾಗೆ ಸ್ವಲ್ಪ ಬೇಗನೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ಶಾಪಿಂಗ್ ಮಾಡೋಕ್ಕೆ. ಇದು ನಾವು ಹಳ್ಳೀಲಿರೋದ್ರಿಂದ ದೊಡ್ಡಬಳ್ಳಾಪುರನೇ ಸಿಟಿ ನಮಗೆ. ಹೋಗಬೇಕು, ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಯಾರೋ ಇಬ್ಬರು ಹುಡುಗಿರು ಹತ್ತಿದ್ರು. ಆ ಹುಡುಗಿರು ನೋಡಿ ನನ್ನ ಮಗನ ಯಾವ ಥರ ಮಾತಾಡಿಸ್ತವ್ರೆ ಅಂದರೆ ಅವನಿಗೂ ಖುಷಿ ಮಾತಾಡೋಕ್ಕೆ, ಅವರು ಮಾತಾಡ್ಸೋರ್ಗೂ ಖುಷಿ ಅವನ್ನ. ಇದು ನಮ್ಮ ದೊಡ್ಡಬಳ್ಳಾಪುರ ಬಸ್ ಸ್ಟಾಪು. ನಾನು ಎಲ್ಲ ವಿಡಿಯೋದಲ್ಲೂ ಸಹ ತೋರಿಸಿರ್ತೀನಿ ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ನ. ಇದು ನಮ್ಮ ದೊಡ್ಡಬಳ್ಳಾಪುರ. ಬಂದು ಆಮೇಲೆ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಒಳಗಡೆ. ಆಟೋನಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಈ ಥರ ರೆಡಿಯಾಗಿದ್ದೋ. ಇವತ್ತು ಏನೂ ರೆಡಿ ಆಗಿರಲಿಲ್ಲ, ಸಿಂಪಲ್ಲಾಗಿ ಬಂದಿದ್ದೆ. ಸಂಜೆ ಟೈಮ್ ಬಂದಿದ್ವಲ್ಲ, ಮನೆ ಬಿಟ್ಟಾಗ 5:30 ಆಗಿತ್ತು. ಅದಕ್ಕೋಸ್ಕರ ಏನೂ ರೆಡಿ ಕೂಡ ಆಗಿರಲಿಲ್ಲ, ಹಂಗೆ ಬಂದಿದ್ದೋ. ಇದು ನಾವು ಮೊದಲು ಬಟ್ಟೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಪಾಪುಂಗೆ. ನೋಡಿ ನನ್ನ ಮಗ ಏನು ಹೊಡಿತಾ ಇದ್ದಾನೆ, ವೀಡಿಯೋ ಮಾಡಬೇಡ, ನಡಿ ಮುಂದೆ ನಡಿ ಮುಂದೆ ನಡಿ ಅಂತ ಹೇಳ್ತಾ ಇದ್ದಾನೆ. ನಾವು ನಮ್ಮ ಅಪ್ಪ ಅಲ್ಲಿ ಬರ್ತೀನಿ ಅಂದರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ನಿಂತ್ಕೊಂಡು. ಆಮೇಲೆ ನಮ್ಮ ಅಪ್ಪ ಬಂದರು, ಹೋಗೋಣ ಬಟ್ಟೆ ಅಂಗಡಿಗೆ ಅಂತ ಹೋಗ್ತಾ ಇದ್ದೀವಿ. ಇದು ನಮ್ಮ ದೊಡ್ಡಬಳ್ಳಾಪುರ ಹಳೆ ಬಸ್ ಸ್ಟಾಪು. ಈ ಕಡೆಯಿಂದ ಹೋದರೆ ಮಾರ್ಕೆಟ್ ಒಳಗಡೆ ಹೋಗ್ತೀವಿ. ಮಾರ್ಕೆಟ್ ಒಳಗಡೆನೂ ಕೂಡ ತುಂಬ ಜನ ಇದ್ದರು. ಹಾಗೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಬಂದಿದ್ದೀವಿ ಇವತ್ತು ದೊಡ್ಡಬಳ್ಳಾಪುರ ಶಾಪಿಂಗ್ಗೆ. ನಾವು ಸುಮ್ಮನೆ ಎಲ್ಲ ಅಂಗಡಿನೂ ಸುತ್ತೋದು ಬೇಡ, ಒಂದು ಅಂಗಡಿಲಿ ನೋಡ್ಬಿಟ್ಟು ತಗೊಂಡೋಗೋಣ. ಈಗ ಬಾರ್ಗಿನ್ ಮಾಡೋ ಟೈಮು ಅಲ್ಲ, ಕತ್ಲು ನೈಟ್ ಟೈಮ್ ಬಂದಿದ್ವಲ್ಲ, ಹಾಗೆ ಫಿಕ್ಸೆಡ್ ಆದರೂ ಪರವಾಗಿಲ್ಲ, ಬೇಗ ತೊಗೊಂಡು ಹೋಗಬೇಕು ಅಂತ ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ದೋ. ಬೇರೆ ಬೇರೆ ಅಂಗಡೀಲಿ ಇಲ್ಲಿ ಚೆನ್ನಾಗಿಲ್ಲ ಅಲ್ಲಿ ಚೆನ್ನಾಗಿಲ್ಲ ಅಂತ ಹೋಗೋ ಬದಲು ಒಂದೇ ಅಂಗಡೀಲಿ ತೊಗೊಳ್ಳೋಣ ಅಂತ ಹೋಗಿ ತೊಗೊಂಡು ಬಂದು ಬಿಲ್ ಮಾಡಿಸ್ತಾ ಇದ್ದೀವಿ. ಹಾಗೆ ಕೂಡ ನಮಗೂ ಕೂಡ ತೊಗೊಂಡು ಅಲ್ಲಿ ಪಾಪು ನೋಡ್ರಿ, ಅವನು ಗೊಂಬೆ ಹಿಡ್ಕೊಂಡು ಹಗ್ ಮಾಡಿಕೊಂಡು, ಗೊಂಬೆನೂ ಮಾತಾಡ್ತಾ ಇಲ್ಲ, ಪಾಪುನೂ ಮಾತಾಡ್ತಾ ಇಲ್ಲ ಅಂತ ಆಟಾಡ್ತಿದ್ದ. ಹಾಗೆ ನಾವು ಹೂವಿನ ಮಾರ್ಕೆಟ್ ಒಳಗಡೆ ಬಂದು ಅಲ್ಲೂ ಕೂಡ ತುಂಬ ಜನ ಇದ್ದರು. ಆಗಲೇ ಹೂವಿನ ರೇಟು ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹಾಗೆ ಅಲ್ಲಿ ನಾವು ಸೇವಂತಿಗೆ, ಮಲ್ಲೆ ಹೂವು ಎಲ್ಲ ತೊಗೊಂಡು ಅಲ್ಲಿಂದ ತೊಗೊಂಡು ಹಾಗೆ ಪೂಜೆ ಸಾಮಾನು ಎಲ್ಲ ತೊಗೋಬೇಕಾಗಿತ್ತು. ಅಲ್ಲೇ ಹೋಗಿ ನಮ್ಮ ಅಮ್ಮ ಅಪ್ಪ ಪೂಜೆ ಸಾಮಾನು ಕೂಡ ತೊಗೊಂಡು ಬಂದರು. ನಾನು ಮತ್ತು ನನ್ನ ತಂಗಿ ಸ್ವಲ್ಪ ಸ್ಟೋರಲ್ಲಿ ಕೆಲಸ ಇತ್ತು. ಸ್ಟೋರಲ್ಲಿ ಏನೇನೋ ತೊಗೋಬೇಕಾಗಿತ್ತು, ಬಳೆ, ಲಿಪ್ಟಿಕ್ಕು, ನೈಲ್ ಪಾಲಿಶ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಅಷ್ಟರಲ್ಲಿ ಬಂದು. ಹಾಗೆ ನಮ್ಮಮ್ಮ ಮತ್ತು ನಮ್ಮ ಅಪ್ಪನೂ ಕೂಡ ಆಚೆ ಬಂದರು. ಹಾಗೆ ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ದೋ. ನನ್ನ ಮಗ ಸುಮ್ಮನೆ ಗೋಲ್ಗಪ್ಪ ನೋಡ್ಬಿಟ್ಟು ಗೋಲ್ಗಪ್ಪ ಕೊಡಿಸು ಅಂತ ಆಟ ಮಾಡ್ತಾಯಿದ್ದ. ಅವನಂತೂ ತಿನ್ನಲ್ಲ. ನಾವು ತಿಂದು ಹಠ ಮಾಡ್ತಾನೆ ಅಷ್ಟೇ, ಕೊಡಿಸ್ರಿ ಅಂತ, ಅವ್ನು ತಿನ್ನಲ್ಲ. ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಾಗಿತ್ತು. ಹೂವಿನ ಮಾರ್ಕೆಟ್ ಬಿಟ್ಟು ಆ ಕಡೆ ಹೋದರೆ ತರಕಾರಿ ಮಾರ್ಕೆಟ್ ಇದೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ತರಕಾರಿ ಎಲ್ಲ ತೊಗೊಳಕ್ಕೆ. ಇದೇ ನಮ್ಮ ತರಕಾರಿ ಮಾರ್ಕೆಟು. ನೋಡಿ ನೈಟ್ ಟೈಮ್ ಕೂಡ ತುಂಬ ಜನ ಇದ್ದಾರೆ. ಅಲ್ಲಿಗೆ ಹೋಗಿ ಬಂದು ವಾಪಸ್ ಡೀಸೆಲ್ ಹಾಕಿಸೋಕೆ ಹೋಗಿತ್ತು ನಮ್ಮಪ್ಪ. ಯಾರೋ ಹುಡುಗ ನನ್ನ ಮಗನ ಎತ್ಕೊಂಡ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ. ಹೇಳಿಲ್ವ, ಯಾರಾದರೂ ಸರಿ ಅವ್ನ ಎತ್ಕೊಂಡು ಮಾತಾಡಿಸ್ತಾರೆ. ಹಾಗೆ ನೈಟ್ ಆಗಿತ್ತಲ್ವ, ಊಟ ಮಾಡ್ಕೊಂಡು ಹೋಗೋಣ ಅಂತ ಸಮೃದ್ಧಿ ಗಾರ್ಡನ್ಗೆ ಹೋಗಿದ್ದೋ. ನಮ್ಮಪ್ಪ ಜೊತೆ ಬಂದರೆ ನಮ್ಮಪ್ಪ ಯಾವಾಗಲೂ ಇಲ್ಲಿಗೆ ಕರ್ಕೊಂಬರೋದು. ಈ ರೆಸ್ಟೋರೆಂಟ್ಗೆನೇ ಊಟ ಎಲ್ಲ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಕರ್ಕೊಂಬರುತ್ತೆ. ಎಲ್ಲ ತೊಗೊಂಡು ಬಿಲ್ ಹಾಕಿಸ್ಕೊಂಡು ಯಾರ್ಯಾರಿಗೆ ಬೇಕೇನೇನೆಲ್ಲ ತೊಗೊಂಡು, ನಾನು ದೋಸೆ ತೊಗೊಂಡಿದ್ದೆ, ನನ್ನ ಮಗ ರವೆ ಇಡ್ಲಿ ಅಂತ ತೊಗೊಂಡು ಅವ್ನು ತಿನ್ನಲಿಲ್ಲ. ಇವ್ರು 3 ಜನ ಫುಲ್ ಸೆಟ್ ಊಟ ತೊಗೊಂಡಿದ್ರು. ಹಾಗೆ ಗೋಬಿ ಮಂಚೂರಿನೂ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದು, ಅದನ್ನು ಕೂಡ ಕೊಟ್ಟಿದ್ದರು. ಇಲ್ಲಿ ಊಟ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಟೇಸ್ಟ್ ಅಂದರೆ ಇನ್ನು ನೆಕ್ಸ್ಟ್ ಟೈಮ್ ಬರಬೇಕು ಆ ಥರ ಟೇಸ್ಟ್ ಕೊಡ್ತಾರೆ. ಹಾಗೆ ನನ್ನ ಮಗ ಏನೂ ತಿಂತಾ ಇಲ್ಲ. ಅದರಲ್ಲಿ ಬೌಲಾಗಿ ಸ್ವಲ್ಪ ಸ್ವಲ್ಪ ಮೊಸರನ್ನ ಕೊಟ್ಟಿದ್ರಲ್ವ, ಅದನ್ನು ನಮ್ಮಮ್ಮ ಬಲವಂತ ಮಾಡಿ ತಿನ್ನಿಸ್ತಾ ಇದ್ದಾರೆ. ಅವನೇನು ಜಾಸ್ತಿ ಹೊರಗಡೆ ಫುಡ್ ಏನೂ ತಿನ್ನಲ್ಲ, ಮೊಸರನ್ನ ಆದರೆ ಸ್ವಲ್ಪ ತಿಂತಾನೆ, ಅದಕ್ಕೆ ಅದನ್ನು ತಿನ್ನಿಸ್ತಾ ಇದ್ದಾರೆ. ಹಾಗೆ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಆಗಲೇ 9 ಗಂಟೆ ಆಗಿತ್ತು. ಅದಕ್ಕೋಸ್ಕರ ಇಲ್ಲೇ ಹೊರಗಡೆ ತಿನ್ಕೊಂಡು ಹೋಗ್ಬಿಡೋಣ ಅಂತ ಊಟನೆಲ್ಲ ಮಾಡಿಕೊಂಡು ಮನೆಗೆ ಹೊರಟು. ಹಾಗೆ ನಮ್ಮ ಪಾಪುಗೆ ಯಾವ್ಯಾವ ಥರ ಬಟ್ಟೆ ತೊಗೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಇದು 4 ಜೊತೆ ಬಟ್ಟೆ ಅವನಿಗೆ ತೊಗೊಂಡಿದ್ದೀವಿ. ನಮ್ಮಮ್ಮ ಮತ್ತು ನಮ್ಮ ಅಪ್ಪನೇ ಸೆಲೆಕ್ಷನ್ ಮಾಡಿದ್ದ ಅವನಿಗೆ. ಹಾಗೆ ನಾವು ಕೂಡ ನಮಗೆ ಬೇಕಾಗಿರೋ ಬಟ್ಟೆನೆಲ್ಲ ತೊಗೊಂಡು ಆಮೇಲೆ ಮನೆಗೆ ಬಂದು. ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.